ನಾನು ಕೇಳ್ಕೊಳ್ಳೋದಿಷ್ಟೇನೆ, ನಾನು 3-4 ಬಾರಿ ಚುನಾವಣೆ ಸೋತು ಸಾಕಾಗಿದೆ. ಇದು ಕೊನೆಯ ಅವಕಾಶವನ್ನು ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೆ. ಮತದಾರಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯಮಾಡಿ ನಿಮ್ಮ ಸರ್ವಿಸ್ ಮಾಡುವಂಥದಕ್ಕೆ, ನಿಮ್ಮ ಸೇವೆ ಮಾಡುವಂಥದಕ್ಕೆ ಒಂದು ಕೊನೆಯ ಅವಕಾಶವನ್ನು ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಿ. ನಾವು ಸುಸ್ತಾಗಿ ಹೋಗಿದ್ದೀವಿ. ಮನುಷ್ಯನಿಗೆ ಜನಸಾಮಾನ್ಯರು ಮತ್ತೆ ಮತದಾರರು ಪರೀಕ್ಷೆ ಮಾಡುವಂಥದ್ದು, ಸೋಲಿಸುವಂಥದ್ದು 1 ಸರಿ ಇರ್ಬೋದು, 2 ಸರಿ ಇರ್ಬೋದು, 3 ಸರಿ ಇರ್ಬೋದು. 4 ಬಾರಿ ಸೋಲಿಸಿದ್ದಾರೆ ನನಗೆ. ಇದು ಕೊನೆಯ ಅವಕಾಶ. ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುಸಿ ಮತ್ತೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದ್ರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದ್ರೆ ಮತದಾರರು, ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ. ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಸೊ ಅದರಿಂದ ಪಕ್ಷಾತೀತವಾಗಿ, ದಯಮಾಡಿ ಜಾತ್ಯಾತೀತವಾಗಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ನಮ್ಗೊಂದು ಅವಕಾಶವನ್ನ ಕೊಡಿ. ನಮ್ಮ ಕಾರ್ಯವೈಖರಿ ಸರಿ ಇಲ್ಲ ಅಂದ್ರೆ 5 ವರ್ಷದ ನಂತರ ಚೇಂಜ್ ಮಾಡುವಂಥದ್ದು ನಿಮ್ಗೆ ಅವಕಾಶ ಇದೆ, ಚೇಂಜ್ ಮಾಡಿ. ನಾವು ಯಾವತ್ತೂ ವೈಯಕ್ತಿಕವಾಗಿ ಯಾರನ್ನು ನಾನು ಮಾತಾಡುವಂಥದ್ದಿಲ್ಲ. ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದೀನಿ. ನನ್ನ ವಿರುದ್ಧ ಎಲ್ಲಾದ್ರೂ ಭ್ರಷ್ಟಾಚಾರದ ಆರೋಪಗಳು ಎಲ್ಲಾದ್ರೂ ಇದ್ರೆ, ಯಾವ್ದಾನ ಒಂದು ಪಾಯಿಂಟ್, ಯಾರ ಹತ್ರ ಅದನ್ನ ಅರ್ಧ ಕಾಫಿ ಕುಡಿದಿದ್ರೆ, ಯಾರ ಹತ್ರ 5 ಪೈಸಾ ನಾನು ತಗೊಂಡಿದ್ರೆ, ದಯಮಾಡಿ ಯಾರಾದ್ರೂ ದಾಖಲೆಗಳಿದ್ರೆ ಹೇಳಿ. ಇಂಥವರೆಗೂ ನಾವು ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಬಿಜೆಪಿ ವಿರುದ್ಧ ಮಾತಾಡೋ ಸಂದರ್ಭದಲ್ಲಿ ನಾವೇನಾದ್ರೂ ಆ ತರದ ಮಾತಾಡದೆ ಬಿಟ್ಟಿರೋರು, ನಮ್ಮನ್ನ ಅವ್ರ ಪಕ್ಷ ಅಧಿಕಾರದಲ್ಲಿ ಇತ್ತು, ಬಿಡ್ತಿರ್ಲಿಲ್ಲ. ಸೊ ಅದರಿಂದ ಬಹಳ ಕ್ಲೀನ್ ರಾಜಕಾರಣಿ. ನಾನೇನು ರಿಯಲ್ ಎಸ್ಟೇಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಅಲ್ಲ. ನಮ್ಮ ಗಣಿ ವ್ಯವಹಾರದವನ ಅಲ್ಲ. ನಮ್ಮ ಮೂರ್ತಿ ಸಾಹೇಬ್ರು ಹೇಳಿದಾಗೆ ನನ್ನ ಬ್ಯಾಕ್ ಗ್ರೌಂಡ್ ರಾಜಕಾರಣದಿಂದ ಬಂದಿರುವಂತನಲ್ಲ. ನಾನು ನಮ್ಮ ತಂದೆ ತಾಯಿ ಹಳ್ಳಿನಲ್ಲಿ ರೈತರ ಕುಟುಂಬ. ನಾವು ಹೊಲ ಉತ್ತು, ಗೊಬ್ಬರ ಹೊಡೆದು, ರಾಗಿ ಬೆಳೆ ಬೆಳೆದು ಆಮೇಲೆ ಈ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರುವಂತನು. And I have done my BE Civil, I have done my M.Tech in Information Science, and I have done my PhD in Environment Engineering. ಸೊ ಎಲ್ಲೂ ನಮಗೆ ಕಾಮನ್ ಮ್ಯಾನ್ ಆಗಿರುವಂಥದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ದಯಮಾಡಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಷ್ಟೇನೆ. ಮಾನ್ಯ ಪತ್ರಕರ್ತರಿಗೂ ಅಷ್ಟೇ ನಾನು ನಿಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಮೈಸೂರು ಪತ್ರಕರ್ತರಿಗೆ ಯಾವತ್ತೂ ನಾನು ಅರ್ಧ ಕಾಫಿನೂ ಕುಡಿಸಿಲ್ಲ. ಆದ್ರೂ ನನ್ನ ವಿಚಾರಗಳ ಬಗ್ಗೆ ಒಂದು ದೊಡ್ಡ ಸ್ಪೇಸ್ ಅನ್ನ ಕೊಡುವಂತ ಕೆಲಸವನ್ನ ತಾವೆಲ್ಲ ಮಾಡಿದಿರಿ. ನಮ್ಗೊಂದು ಅವಕಾಶವನ್ನ ಕೊಡಿಸಿ ಜನಸಾಮಾನ್ಯರಲ್ಲಿ ಕೊಡಗು ಮತ್ತೆ ಮೈಸೂರನ್ನ ಒಂದು ವಿಭಿನ್ನ ರೀತಿಯಲ್ಲಿ ನೋಡುವಂತ ಕೆಲಸವನ್ನ ಮಾಡ್ತೀವಿ. ನಮ್ಮ ಪಕ್ಷದ ಸರ್ಕಾರ ಇನ್ನ 4 ವರ್ಷ ಮೈಸೂರಲ್ಲಿ, ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರ ಸರ್ಕಾರ 4 ವರ್ಷ ಇರುತ್ತೆ, ಕಾಂಗ್ರೆಸ್ ಸರ್ಕಾರ 4 ವರ್ಷ ಇರುತ್ತೆ. ಸೊ ನಾವೊಂದಷ್ಟು ಫೈಟ್ ಮಾಡಿ ಟೇಬಲ್ ಕುಟ್ಟಿ ಕೆಲಸಗಳನ್ನ ಮಾಡಿಸುವಂತದಕ್ಕೆ ಅವಕಾಶ ಇದೆ, ಪ್ರಾಜೆಕ್ಟ್ಗಳನ್ನ ತರುವಂತದಕ್ಕೆ ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮೈಸೂರಿಂದ ಮುಖ್ಯಮಂತ್ರಿ ಆಗುವಂಥದ್ದು ಯಾವಾಗಲೂ ಗೊತ್ತಿಲ್ಲ ನನಗೆ. ಇನ್ನು 50 ವರ್ಷ ಆಗ್ಬೋದು. ಇದು 2ನೇ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಜನಸಾಮಾನ್ಯರು. ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಅವ್ರ ಜೊತೆ ಕೆಲಸ ಮಾಡುವಂಥದಕ್ಕೆ. ಇನ್ನೊಂದಷ್ಟು, ಯಾಕೆಂದ್ರೆ ನಮ್ಗೊಂದು ವಿಷನ್ ಇದೆ. ಟೆಕ್ನಿಕಲಿ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿಗಳು, ನಮ್ಗೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳುವಂತ ಕೇಪಬಿಲಿಟಿ ಇರುವಂತ ವ್ಯಕ್ತಿನ ಮತ್ತೆ ಕಳ್ಕೊಳ್ಳುವಂತ ಕೆಲಸ ದಯಮಾಡಿ ಮಾಡಬೇಡಿ. ಇನ್ಯಾರ ಮೇಲೋ ಜಿದ್ಗೆ, ಇನ್ಯಾರ ಮೇಲೋ ಇನ್ನೇನೋ ಮಾಡುವಂಥದಕ್ಕೆ ಅದನ್ನ ನೀವು ಮಾಡಬೇಡಿ. ಸೊ ನನಗೆ ನಿಮ್ಮ ಸಂಪೂರ್ಣ ಬೆಂಬಲ ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.